ಆಗ್ಬಿಟ್ಟಿದ್ದೀನಿ ನಡೀತಿರ್ತವೆ. ಅದು ಬಾಯ್ಬಿಟ್ಟು ಹೇಳಿದ್ರೆ ಹೌದೌದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲೇ ಇವರು ನಮ್ಮ ವಿಡಿಯೋ ನೋಡ್ತಿರೋ ಗೊತ್ತಾಗ್ಬಿಡುತ್ತೆ ಏನದು ಮ್ಯಾಟ್ರ್ ಅಂತ. ನಾನು ಅಲ್ಲಿ ಕೊಟ್ಟೆ ದುಡ್ಡು ಸ್ಕ್ಯಾಮ್ ಆಯ್ತು, ಇಲ್ಲಿ ಕೊಟ್ಟೆ ದುಡ್ಡು ಸ್ಕ್ಯಾಮ್ ಆಯ್ತು ಅಂತ. ನಾವು ಇವಾಗ ಶಿವಮೊಗ್ಗ ಅಲ್ಲಿದ್ದೀವಿ. ಶಿವಮೊಗ್ಗದಲ್ಲಿ ನೈಟ್ ಲೈಫ್ ಯಾವ ತರ ಇರುತ್ತೆ ಅಂತ ಇವತ್ತು ಕಂಪ್ಲೀಟ್ ಆಗಿ ತೋರಿಸ್ತೀವಿ. ನೈಟ್ ಲೈಫ್ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನೋಡೋಣ ಬನ್ನಿ. ನಾವು ಸ್ಟೇ ಆಗಿರೋ ರೂಮ್ನ ಸೆಕ್ಯೂರಿಟಿ ಸರ್ಗೆ ಕೇಳಿದ್ವಿ ಶಿವಮೊಗ್ಗದಲ್ಲಿ ನೈಟ್ ಲೈಫ್ ಹೆಂಗಿರುತ್ತೆ ಅಂತ. ಸೊ ಅವ್ರ ಎಕ್ಸ್ಪೀರಿಮೆನ್ಸ್ ಮೇಲೆ ಅವರು ಕೆಲವು ಮಾತಾಡಿದ್ದಾರೆ. ಸೊ ಕೇಳೋಣ ಬನ್ನಿ. ಶಾಂತಿ ರೀತಿ ಇರುತ್ತೆ. ಕೆಲವೊಂದ್ ಕಡೆ ಎಲ್ಲ ಬಿಸಿ ಇರ್ತಾರೆ ಬಿಸ್ನೆಸ್ ಮೇಲೆ ತರ ಹಂಗೆ. ಯಾವ್ದು ಯೂಟ್ಯೂಬ್ ಹೌದಾ ಆ ಥರ. ಅದೇ ನಾವೇನು ಮಾಡ್ತೀವಿ ಅಂದರೆ ನೈಟ್ ಲೈಫ್ ಹೆಂಗಿರುತ್ತೆ ಶಿವಮೊಗ್ಗ ಅಲ್ಲಿ, ವಾತಾವರಣ ಹೆಂಗಿರುತ್ತೆ. ಬೆಂಗಳೂರಿಂದ ಅದಕ್ಕೆ ಇಲ್ಲಿ ಒಂದು ಈ ಅಲ್ಲಿ ಹೆಂಗಿರುತ್ತೆ ವಾತಾವರಣ, ಇಲ್ಲಿ ಹೆಂಗಿರುತ್ತೆ, ಏನೇನು ಆಗುತ್ತೆ ಆಗುತ್ತೆ ಅಂದರೆ ದಿನ ಬೆಳಗ್ಗೆ ಆದರೆ ಕೆಲವೊಂದು ರೀತಿ ಏನೇನು ಬೇಕೋ ಅದು ಕೆಲವೊಂದು ರೀತಿ ಏನಾಗುತ್ತೆ ಹೇಳೋದು. ಅವರು ದುಡಿಮೆ ಬಂದರೆ ಅವ್ರು ಬ್ಯುಸಿ ಇರ್ತಾರೆ, ಕೆಲವರು ಬಿಸ್ನೆಸ್ ಮಾಡೋದಿರ್ತಾರೆ, ನಾನಾ ರೀತಿಯಲ್ಲಿ ಇರುತ್ತೆ ದುಡಿಮೆಗಳು. ಇವಾಗೆಲ್ಲ ಬಿಸಿನೇ ಅಲ್ಲ ಎಲ್ಲ. ಇಲ್ಲಿ ನೈಟ್ ಫುಡ್ ಸ್ಟ್ರೀಟ್ ಅಂತ ಏನಾದ್ರು ಇದೆಯಾ? ಅಂದರೆ ನೈಟ್ ಊಟ ಸಿಗೋದು ಆ ಥರ ಊಟ ಎಲ್ಲ ಹೋಟೆಲ್ಸ್ ಇದೆ. ಅಲ್ಲ ಓಪನ್ ಇರುತ್ತಾ? 11 ಗಂಟೆ 12 ಗಂಟೆ ಇರುತ್ತೆ. ಇಲ್ಲ 2 ಗಂಟೆವರೆಗೂ ಸರ್ವಿಸ್ ಇದೆ. ಇಲ್ಲಿ ಅರಮನೆ ಹೋಟ್ಲ್ ಅಂತ ಇದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಲವೊಂದು ಇದ್ದಾವೆ. KSRTC ಬಸ್ ಸ್ಟ್ಯಾಂಡ್ ಆಗಿರೋದು 2 ಗಂಟೆವರೆಗೂ 2-3 ಗಂಟೆ. ಅದೇ ಹೋಗಿ ನೋಡ್ತೀವಿ ನಾವು, ನೀವು ಹೇಳಿರೋದಕ್ಕೂ ಅಲ್ಲಿ ಅಲ್ಲಿ ಗೌತಮ್ ಅಂತ ಇರ್ತಾರೆ ಅರಮನೆ ಹೋಟ್ಲಲ್ಲಿ. ಅವರು ಇವಾಗ ಇರಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ಅಂತ. ಮುಂದೆ ಇಲ್ಲೇ ಒಂದು 19 ಕಿಲೋಮೀಟರ್ ಆಗುತ್ತೆ. 500 ಅಂತ 500 ಕೋಟೆ. ನೋಡಿದ್ರಲ್ಲ ಅವ್ರು ಏನೇನು ಹೇಳಿದ್ರು ಅಂತ. ಸೊ ಅವರು ಇಲ್ಲೇ ಲೋಕಲ್ ಅವರು. ನಾವು ಇದೀವಲ್ಲ ಈಗ ನಾವು ಸ್ಟೇ ಆಗಿದ್ದೀವಲ್ಲ, ಅದ್ರ ಸೆಕ್ಯೂರಿಟಿ ಗಾರ್ಡ್ ಅವರು. ತುಂಬ ಜನ ಗೊತ್ತಿರುತ್ತೆ ಅವ್ರಿಗೆ ಏನೇನಂತ. ಸೊ ನೋಡೋಣ. ಸೊ ಈ ಹೋಟ್ಲ್ ಹೆಸರು ಹೋಟೆಲ್ ಸಾಮ್ರಾಟ್ ಅಶೋಕ್ ಅಂತ. ನಾವು ಇಲ್ಲೇ ಸ್ಟೇ ಆಗಿರೋದು. ನೋಡೋಣ ಬನ್ನಿ ನೈಟ್ ಲೈಫ್ ಹೆಂಗಿರುತ್ತೆ. ಅವ್ರು ಹೇಳ್ದಂಗೆ ಎಲ್ಲ ಥರ ಬಿಸ್ನೆಸ್ ನಡೆಯುತ್ತೆ. ಮತ್ತು ಹೋಟೆಲ್ಸು ಎಲ್ಲ ಓಪನ್ ಇರುತ್ತಂತೆ ಒಟ್ಟು. ಅಂದರೆ ಕೆಲವೊಂದು 12 ಗಂಟೆವರೆಗೂ. ನಾವು 11 ಗಂಟೆಗೆ ಬರ್ತಿದ್ದೀವಿ. ಏನೋ ಇಲ್ಲೆಲ್ಲ ಹೂವೆಲ್ಲ ಕಟ್ತಾ ಇದ್ದಾರೆ ಇದಕ್ಕೆ. ಬಿಸಿನೇ ಸ್ವಲ್ಪ. ಇಲ್ಲಿ ನಾವು ಹೋದ್ವಿ, ಇದು ಯಾವುದೋ ಮಾಲ್ ಅಂದ್ಕೊಂಡು ಮಾಲ್ ಥರ ಐತೆ ಅಂತ. ನಾವು ಬೆಂಗಳೂರಲ್ಲೆಲ್ಲ ಮಾಲ್ ಅಂದರೆ ಹೆಂಗೆ KFC, ಡಾಮಿನೋಸ್ ಆ ಥರ ಎಲ್ಲ ಇರುತ್ತೆ ಅಂತ. ಬಟ್ ಇಲ್ಲಿ ಏನೂ ಇಲ್ಲ. ಬಟ್ಟೆ ಅಂಗಡಿ ಯಾವುದೋ ಇತ್ತು ಅಂದು, ಅದು ಬಿಟ್ಟರೆ ಒಳಗೆಲ್ಲ ಮೆಟೀರಿಯಲ್ಸ್, ಕುಕ್ಕಿಂಗ್ ಐಟಮ್ಸ್ ಎಲ್ಲ ಇತ್ತು. ಒಂಥರ ರೇಷನ್ ಟೈಪ್ ಇತ್ತು. ಅಷ್ಟು ಬಿಟ್ಟರೆ ಇನ್ನು ಏನೂ ಇಲ್ಲ. ಅಲ್ಲಿ ಸಿಟಿ ಸೆಂಟ್ರ್ ಮಾಲಲ್ಲಿ ಚೆನ್ನಾಗಿತ್ತು. ಯಾಕೆ ಹಾಂ ನಾವು ಬಂದಿದ್ದೀವಿ ಇವಾಗ ಶಿವಮೊಗ್ಗ ಬಸ್ ಟರ್ಮಿನಲ್ಗೆ. ನಾವು ಬಸ್ ಟರ್ಮಿನಲ್ಗೆ ಬಂದಿದ್ದು ಸುಮಾರು 12:50 ಆಗಿತ್ತು. 12:50 ಆದ್ರೂ ಸಮೇತ ಇಲ್ಲಿ ಸುಮಾರು ಜನ ಇದ್ದರು. ಜೊತೆಯಲ್ಲಿ ಎಲ್ಲಿರ್ತಾರೋ ಅಲ್ಲೇ ಮಲ್ಕೊಂಡಿದ್ರು. ಇದರಿಂದ ನನಗೇನು ಅನಿಸ್ತಂದರೆ, ಎಷ್ಟೋ ಜನ ನಾವು ಊಟ ಸರಿ ಇಲ್ಲ, ಊಟದಲ್ಲಿ ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತೀವಿ. ಅದನ್ನ ಬಿಟ್ಟು ನಮ್ಮ ಹತ್ರ ಏನಿದೆಯೋ ಅದಕ್ಕೆ ಸ್ಯಾಟಿಸ್ಫೈ ಆಗಿ ಗ್ರೇಟೆಸ್ಟ್ ಫೀಲಿಂಗಲ್ಲಿ ಇರಬೇಕು. ಇದನ್ನ ಯಾಕೆ ಹೇಳಿದೆ ಅಂದರೆ ಮುಂದೆ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದ್ರಾಗೆ ಸಾಕಾಗುತ್ತೆ ಅಲ್ಲ ಇದೆಲ್ಲ. ಇಲ್ಲಿ ನೋಡಿ ಯಾವ ಫ್ರೂಟ್ ತಿಂದರೆ ಏನೇನಾಗುತ್ತೆ ಅಂತ ಕ್ಲಿಯರಾಗೆಲ್ಲ ಮೆನ್ಷನ್ ಮಾಡಿಬಿಟ್ಟಿದ್ರು ಈ ಅಂಗಡಿಯಲ್ಲಿ. ಸೊ ಇಲ್ಲಿ ನಾವು ಒಂದು ಫ್ರೂಟ್ ಬೋಲ್ನ ತಗೊಂಡ್ವಿ. ಇಲ್ಲಿ ಒಂದು ಫ್ರೂಟ್ ಬೋಲ್ನ ಪ್ರೈಸ್ ಬಂದುಬಿಟ್ಟು 40 ರೂಪೀಸ್ ಇತ್ತು. ಹಂಗೆ ಚೆನ್ನಾಯ್ತಾ? ಇಲ್ಲಿರೋ ಅಂಗಡಿಗಳು 1 ಗಂಟೆವರೆಗೂ ಓಪನ್ ಇರುತ್ತಂತೆ. 1 ಗಂಟೆ ಆದಮೇಲೆ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಬೇಕಂತೆ. ಗೈಸ್ ಇಲ್ಲಿ 11:15 ಆಲ್ಮೋಸ್ಟು. ಅಂದ್ರೆ ಎಷ್ಟೊಂದು ಜನ ಇದ್ದಾರೆ. 11:15 ಟೈಮ್ ಆಲ್ರೆಡಿ. ಚೆನ್ನಾಗಿದೆ. ನಾವು ನಮಗೆ ಊಟ ಇದ್ರೂ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಎಷ್ಟು ಕಂಪ್ಲೇಂಟ್ ಮಾಡ್ತೀವಿ. ಸುಮ್ಮನೆ ನಿಮ್ಗೆ ಇಲ್ಲೊಂದು ವೀಡಿಯೋ ತೋರಿಸ್ಕೊಳ್ತಾ ಹೋಗ್ತೀನಿ. ನೋಡಿ ಎಷ್ಟು ಜನ ಊಟ ಮಾಡಿರ್ತಾರೋ ಎಲ್ಲೋ ಮಲ್ಕೊಂಡಿರ್ತಾರೆ. ನಿಮ್ಗೆ ಲೈಫು ತೋರಿಸೋದು ಏನಕ್ಕೆ ಅಂದರೆ ಇರೋದನ್ನು ರೆಸ್ಪೆಕ್ಟ್ ಮಾಡಬೇಕು, ಅದಕ್ಕೆ ಗ್ರೇಟ್ಫುಲ್ ಆಗಿರಬೇಕು ಅಂತ ನೋಡಿ ಸುಮ್ಮನೆ ತೋರಿಸ್ಕೊಂತ ಹೋಗ್ತೀನಿ.
ನಾನೇನೋ ನಿಮ್ಗೆ ಹೇಳ್ದೆ ಇಲ್ಲಿರೋರು ಎಷ್ಟೋ ಜನ ಊಟ ಮಾಡ್ದಲ್ಲೇ ಮಲಗಿದ್ದಾರೆ, ಎಲ್ಲಂದ್ರಲ್ಲೇ ಮಲಗಿದ್ದಾರೆ, ಆ ಥರ ಈ ಥರ ಅಂತ. ಆದರೆ ಈ ವಿಡಿಯೋ ಎಂಡಲ್ಲಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಇನ್ನೂ ಒಂದು ಹೇಳಿದ್ದಾರೆ, ಯಾವ ಥರ ಆ ಮನುಷ್ಯರು ಊಟ ಕೊಟ್ಟರೆ ಚಲ್ತಾರೆ, ಊಟ ಕೊಟ್ಟರೆ ಬೇರೆ ಕಡೆ ಎಸಿತಾರೆ ಅಂತ. ಅದನ್ನು ಕೇಳಿ ನನಗೆ ಶಾಕ್ ಆಗೋಯ್ತು. ಇಲ್ಲೆಲ್ಲ ನಾನು ಇವ್ರನ್ನ ನೋಡು ಯಾವ ಥರ ಮಲಗಿದ್ದಾರೆ ಅಂತ ನಮ್ಮ ತಮ್ಮಂಗೆ ಹೇಳ್ತಿದ್ದೆ. ಆದರೆ ಇದು ರಿಯಾಲಿಟಿ ಬೇರೆಯೇ ಇದೆ ಅಂತ ಹೇಳಿದ್ರು. ಎಲ್ಲರೂ ಹಾಗೆ ಇರಲ್ಲ, ಕೆಲವೊಬ್ಬರು ಊಟ ಬೇಕಂತಿರ್ತಾರೆ, ಕೆಲವೊಬ್ಬರು ಊಟ ಕೊಟ್ಟರು ಅದನ್ನ ಇಸ್ಕೊಂಡಲ್ಲೇ ಬಿಸಾಕ್ತಿರ್ತಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನ ಮಲಗಿದ್ದಾರೆ. ಪೊಲೀಸ್ನ ನೋಡ್ಬೋದು, ಪ್ರತಿಯೊಬ್ಬ ಸೆಕ್ಯೂರಿಟಿಯವ್ರನ್ನ ನೋಡ್ಬೋದು. ಇಲ್ಲಿ ಸೆಕ್ಯೂರಿಟಿ ತುಂಬಾ ಟೈಟ್ ಇದೆ. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ನಾವು ಹೋಗಿದ್ದು ಇಂಟೆನ್ಷನ್ನೇ ಬೇರೆ. ಬಟ್ ಏನಾಯ್ತಂದರೆ ಅಲ್ಲಿ ವಾತಾವರಣ ನಿಮಗೆ ಲೈವಾಗಿ ನೋಡಿದರೆ ಗೊತ್ತಾಗ್ತಿತ್ತು. ಇದು ಒಂದು ತಿಳ್ಕೊಳ್ರಿ, ಇದು ಲೈಫಲ್ಲಿ ನಿಮ್ಗೆ ಹತ್ರ ಏನಿರುತ್ತೋ ಅದಕ್ಕೆ ಗ್ರೇಟ್ಫುಲ್ ಆಗಿರಿ ಫಸ್ಟು. ಅದನ್ನು ಮಾತ್ರ ತಿಳ್ಕೊಳ್ರಿ. ನಾನು ಏನೋ ಮಾಡೋಣ ಅಂತ ಹೋದೆ, ಬಟ್ ಅದು ಯಾವುದು ಮಾಡಬಾರ್ದು ಅನ್ಸುತ್ತೆ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಬಿಸ್ನೆಸ್ ಇರ್ತದೆ. ಅವ್ರು ನಾವು ಅದನ್ನೇನು ಹೇಳೋಕ್ಕಾಗುತ್ತೆ ಬಿಸ್ನೆಸ್ ಅನ್ನೋದನ್ನೇ. ಈಗ ಅವ್ರವ್ರ ಕಷ್ಟ ಅವ್ರವ್ರಿಗೆ ಇರುತ್ತೆ, ನೀವೇ ಅರ್ಥ ಮಾಡ್ಕೊಳ್ರಿ. ಈಗ ಅದು ಹೇಳೋದಕ್ಕಿಂತ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಇಷ್ಟು ವೆಹಿಕಲ್ ಓಡಾಡ್ತಿದ್ದಾವಲ್ಲ, ಇದು ಸಿಟಿ ಸೆಂಟರ್. ಇದು ಸಿಟಿ ಸೆಂಟರ್ ಅಂದರೆ ಸಿಟಿ ಏನು ತೀರಾ ಅಂತ ಫುಲ್ ಖಾಲಿ ಏನಂತಾರೆ ಏನಿಲ್ಲ, ಚೆನ್ನಾಗಿ ಓಡಾಡ್ತಿದ್ದಾವೆ ಗಾಡಿಗಳು. ಆಲ್ರೆಡಿ 1 ಗಂಟೆ ಆಗಿದೆ. 1 ಗಂಟೆ ಆಗಿದೆ ಆಲ್ರೆಡಿ ನಾವು ಬಂದು. ಇನ್ನೂ ನೋಡಿ ವೆಹಿಕಲ್ಸ್ ಎಲ್ಲ ಥರ. ನಾಳೆ ಎಲ್ಲೆಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ದೀವಿ. ಭಾಳ ಕಡೆ ಹೋಗ್ಬೇಕಂದ್ರೆ ನಾಳೆ ಭಾಳ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲೆಲ್ಲಿ ಹೋಗ್ಬೇಕು, ಫುಲ್ ಏನೇನು ಮಾಡ್ತೀವಿ ಅಂದರೆ ಎಲ್ಲ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲೇ ಗೊತ್ತಾಗುತ್ತೆ. ಅಂತೂ ಭಾಳ ಪ್ಲ್ಯಾನ್ಸ್ ಇದ್ದಾವೆ ನಮಗೆ ನಾಳೆ ಅಂತೂ. ಅದಕ್ಕೆ ಇವತ್ತು ನಾವು ಚೆನ್ನಾಗಿ ಲಿಸ್ಟ್ ಮಾಡಬೇಕು, ನೋಡೋಣ ಏನಾಗುತ್ತೆ. ಫಸ್ಟ್ನೇ ದಿನ 4 ಪ್ಲೇಸಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಶಿವಗಂಗೆ, ಚಕ್ರ ಡ್ಯಾಮು ಮತ್ತು ಇನ್ನೊಂದು 2 ಯಾವುದೋ ಪ್ಲೇಸ್ ಇದೆ ಅಲ್ಲಿಗೆ. ನೆಕ್ಸ್ಟ್ನೇ ದಿನ ಜೋಗ್ ಫಾಲ್ಸಿಗೆ ಹೋಗ್ಬೇಕಂತ ಇದ್ದೀವಿ. ನೋಡೋಣ, ಅದು ಮೈನ್ ಥಿಂಗ್ ಆ್ಯಕ್ಚುಲಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ಮುಂದಿನ ಬ್ಲಾಗಲ್ಲಿ ಡೀಟೈಲಾಗಿ ಎಲ್ಲ ನಿಮಗೆ ತೋರಿಸ್ತೀನಿ. ಆಯ್ತು, ಇಲ್ಲಿ ಯಾರೋ ಇದ್ದರು, ಇಲ್ಲಿ ನಿಂತಿದ್ರು. ನಾನು ಇವನು ಸುಮ್ಮನೆ ನಾರ್ಮಲಾಗಿ ಹೋಗ್ತಿದ್ವಿ ವಾಕಿಂಗ್ ಥರ. ಹಿಂಗೆ ಅವ್ರ ವಾಯ್ಸಿಗೆ ಎದುರ್ಕೊಂಡು ಬಿಡ್ತೀರ ನೀವು. ಹಂಗೆ ಊರು ಅಲ್ಲಿಯೋ ಕಡೆ ಅಂತಾರೆ. ಕೆಲವ್ರ ಕಡೆ ಹಂಗಿದೆ, ಕೆಲವು ಕಡೆ ನಾರ್ಮಲ್ ಆಗಿದೆ. ಬಟ್ ಬೆಂಗಳೂರಿಗೆ ಇನ್ನೂ ತುಂಬ ಬೆಸ್ಟ್. ಶಿವಮೊಗ್ಗ ಅಲ್ಲಿ ರಾತ್ರಿ ತುಂಬಾ ಸೇಫ್ ಆಗಿದೆ ಆ್ಯಕ್ಚುಲಿ. ಅಲ್ಲಲ್ಲಿ ಪೊಲೀಸರು ಸಮೇತ ಅಲರ್ಟ್ ಮಾಡಿದ್ದಾರೆ. ಮತ್ತು ಏನಂದರೆ ಸುಮಾರು ಹೋಟೆಲ್ಸು ತುಂಬಾ ಓಪನ್ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ನಿಮಗೆ ಫುಡ್ ಸಿಗುತ್ತೆ, ಸೈಡ್ಗೆ ಏನಾದ್ರು ನೀವು ಫಾಸ್ಟ್ ಫುಡ್ ಸಿಗುತ್ತೆ, ಫ್ರೂಟ್ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಆಲ್ರೆಡಿ ಇದೆಷ್ಟು 1 ಗಂಟೆ ಆಗಿರ್ಬೋದಲ್ಲ ಆಲ್ಮೋಸ್ಟು. ಒಂದು ಕಾಲು. ಸೊ ಅಷ್ಟಿದ್ರೂ ನೋಡಿ ಎಷ್ಟು ವೆಹಿಕಲ್ಸ್ ಓಡಾಡ್ತವೆ. ನಾವು ಎಲ್ಲ ವೀಡಿಯೋನ ಮುಗಿಸ್ಕೊಂಡು ರೂಮ್ಗೆ ಬರಬೇಕಾದ್ರೆ ಅವಾಗ ಮತ್ತೆ ಇನ್ನೂ ಒಂದು ಸ್ವಲ್ಪ ವಿಷಯಗಳನ್ನ ನಮ್ಮ ಕಿವಿಗೆ ಸೆಕ್ಯೂರಿಟಿ ಸರ್ ಅವರು ತಗೊಂಬಂದರು. ಅದು ಯಾವ್ಯಾವ ವಿಷಯ ಅವ್ರು ಹೇಳಿದ್ರು, ಎಂತೆಂಥ ಡೀಟೇಲ್ಡಾಗಿ ಅವರು ನಿಮಗೆ ಹುಷಾರಾಗಿರೋಕೆ ಹೇಳಿದ್ರು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಗೊತ್ತಾಗುತ್ತೆ. ಅವ್ರು ಏನು ಹೇಳಿರ್ತಾರೆ ಕೇಳಿ ನೋಡೋಣ. ಹಾಂ, ಕ್ಲಿಯರ್ ಆಗಿ ಹೇಳ್ತಾರೆ. ನಿಮ್ಗೆ ಪ್ರತಿಯೊಂದು ನಿಮಗೆ ಸಬ್ಜೆಕ್ಟ್ ಗೊತ್ತಾಗತ್ತಲ್ಲ. ಇಂತಿಂತ ಸಮುದಾಯ ಜನ ಯಾವ್ಯಾವ ತರ ಅವ್ರ ಜನಗಳನ್ನ ಬಿಹೇವ್ ಮಾಡ್ತಾರೆ, ಯಾವ್ಯಾವ ತರ ಅವ್ರನ್ನ ಅಳವಡಿಸ್ಕೊಂತಾರೆ ಎಲ್ಲ ಗೊತ್ತಾಗತ್ತೆ. ಹಿಂಗೆ ಎಲ್ಲ ಹೇಳ್ತಾರೆ. ನಮಗೆ ಸುಮಾರು ಜನ ಸಬ್ಸ್ಕ್ರೈಬರ್ಸು ಹೇಳಿದರು ಸ್ಕ್ಯಾಮ್ಸ್ಗಳು ಈಗ ನಾವೆಲ್ಲ. ಮತ್ತು ರಾತ್ರಿ ಕೆಲವರು ಥರ ಬೇರೆ ಥರ ಆ್ಯಕ್ಟಿವಿಟೀಸ್ ಇರ್ತವೆ. ಅವ್ರು ಫೋನ್ ಮಾಡಿ ಇಷ್ಟು ಅಡ್ವಾನ್ಸ್ ಪೇ ಮಾಡಿ ಅನ್ನೋದು, ಆಮೇಲೆ ಇನ್ನೊಂದೇನೋ ಪೇ ಮಾಡಿ ಅನ್ನೋದು, ಮಾಡಿಸ್ಕೊಂಡು ಸ್ಕ್ಯಾಮ್ ಮಾಡೋದು. ಒಂದು ಸಬ್ಜೆಕ್ಟ್ಗಳು ಬೇರೆ ಕಡೆ ನಡೀತವೆ, ನೀವು ಅಲ್ಲೆಲ್ಲ ಹೋಗಿ ನೋಡೋಕ್ಕಾಗಲ್ಲ. ಗರಂ ಏರಿಯಾಗಳು, ಬಸ್ ಸ್ಟ್ಯಾಂಡಿಗೆ ಕೆಲವೊಂದು ಏರಿಯಾಗಳು ಗರಂ ಏರಿಯಾ ಇರ್ತವೆ, ಅಲ್ಲೆಲ್ಲ ನೀವು ಹೋಗಕ್ಕಾಗಲ್ಲ. ಸಿಟಿಯಿಂದ ಸ್ವಲ್ಪ ಸಿಟಿಯಿಂದ ಹೊರಮಕ್ಕ, ಅದು ಇನ್ನೂ ಸಿಟಿ ಲಿಮಿಟ್ ಸೇರಿಲ್ಲ. ಈ ನಮ್ಮ ಶಿವಮೊಗ್ಗ ಏನಾಯ್ತು, ಸುತ್ತಲೂ ನೀವು ರೌಂಡ್ ಹಾಕ್ಬೋದು. ಹೊರಗಿನ ಮಕ್ಕ ಸ್ವಲ್ಪ ಇದಾವಲ್ಲ, ಜನಗಳು ಸರಿ ಇಲ್ಲ, ಈ ತರ ಇರ್ತಾವ. ಅದಕ್ಕೆ ತಮ್ಮನೆಲ್ಲ ಹಾಕ್ಬಿಟ್ಟಿದ್ದೀನಿ ನಡೀತಿರ್ತವೆ. ನಾವ್ ಅದಕ್ಕೆ ನಾವೇ ಮಾಡಲ್ಲ, ಅದಕ್ಕೆಲ್ಲ ಇದು ಮಾಡಕ್ಕೋಲ್ಲ ನಾವು. ನಮ್ದೇನು ಡ್ಯೂಟಿ ಆಯ್ತು, ಮನೆ ಮಾರ್ಕೆಟ್ ಶಿವಮೊಗ್ಗ ಬರ್ಬೇಕಾ, ಮಾರ್ಕೆಟ್ ಮಾಡ್ಬೇಕಾ ಅಷ್ಟೇ, ಪರ್ಚೇಸ್ ಮಾಡ್ಬೇಕಾ ಅಷ್ಟೇ. ಮತ್ತು ನಾವೆಲ್ಲ ಹೊರಗಡೆ ಅಲ್ಲಿ ಇಲ್ಲಿ ತಿರ್ಗಾಡೋದು, ಅವ್ರ ಜೊತೆ ಹೋಗೋದು ಆ ಥರ ಎಲ್ಲ ಮಾಡಲ್ಲ ನಾವು. ನಮ್ಮ ಡ್ಯೂಟಿ ಆಯ್ತು, ಮನೆ ಆಯ್ತು, ಹಂಗಿದ್ರೆ ಸೇಫ್. ಈಗಿನ ಟೈಮಲ್ಲಿ ಮಕ್ಕಳಾಯ್ತು, ನಮ್ದಾಯ್ತು ಜೀವನ ಅಷ್ಟೇ ನಮ್ದು. ಬಟ್ ಅನವಶ್ಯಕವಾಗಿ ಅವ್ರವ್ರ ಜೊತೆ ತಿರ್ಗಾಡಲ್ಲ, ಮಾಡಲ್ಲ. ಯಾರು ಏನಾರು ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ ಅದು. ಅಂದ್ರೆ ಇಲ್ಲಿ ಜಾಸ್ತಿ ಯಾವ ತರ ಆಕ್ಟಿವಿಟೀಸ್ ಇಲ್ಲ ಅಲ್ಲ, ಬಸ್ ಸ್ಟ್ಯಾಂಡ್ ನಿಯರ್ ಆ ಥರ ಕೆಟ್ಟ ಆಕ್ಟಿವಿಟಿ ಇಲ್ಲ. ಹೊರಗಡೆ ಇದೆ, ಸಿಟಿಯಿಂದ ನಮ್ಮ ಶಿವಮೊಗ್ಗದಿಂದ ಹೊರಮಕ್ಕ ಇರುತ್ತೆ. ಕೆಲವು ಜನ ಗರಂ ಏರಿಯಾ, ಅವೆಲ್ಲ ಜನ ಸರಿ ಇಲ್ಲ, ಎಲ್ಲ ಅವ್ರದೇ ಒಂದು ಇದು. ಆ ಥರ. ಮತ್ತೆ ಏನೋ ಹೇಳಕ್ ಬಂದ್ರಿ ಅಣ್ಣ? ಈಗ ಬೇರೆ ಕಡೆಯಿಂದ ಜನ ಬರ್ತಾರಲ್ಲ, ಲಾಡ್ಜಿಗೆ
ತಂಗ್ಬೇಕಂತ ಹೋಗ್ತಿರ್ತಾರ. ಹಾಂ ಸ್ವಲ್ಪ ಅಲ್ಲಿ ಸ್ವಲ್ಪ ರೋಡಿಸಮ್ಮು ಮಾಡ್ತಾ ಇದಾರೆ. ಹಾಂ ಬಟ್ ಅದೇ ಇದೆ ಸ್ವಲ್ಪ ಅಲ್ಲಲ್ಲಿ. ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಹಾಂ ಸರಿ ಅಣ್ಣ, ಥ್ಯಾಂಕ್ಸ್ ಇನ್ಫಾರ್ಮೇಷನ್ಗೆ. ಹಾಂ ಓಕೆ. ಓಕೆ, ನೋಡಿದ್ರಲ್ಲ ಇಷ್ಟು ಥರ ಇವ್ರಿಗೆಲ್ಲ ಇಲ್ಲಿದ್ದೆ ಅಭ್ಯಾಸ ಅಲ್ಲ. ಸೊ ಇವ್ರಿಗೆ ಗೊತ್ತು ಯಾವುದೇ ಥರ ಏನೇನಿರುತ್ತೆ ಅಂತ ಏರಿಯಾದಾಗ ನಾವಿಬ್ಬರೇ ಹೋಗಿದ್ದೀವಿ ಇಷ್ಟೊತ್ತಿನಲ್ಲಿ. ನಿಮ್ದು ಅದೊಂದು ಇನ್ಸಿಡೆಂಟ್ ಹೇಳಿದ್ವಲ್ಲ ಹೆಂಗಾಯ್ತು ಅಂತ. ಆ ಇನ್ಸಿಡೆಂಟ್ನ ಇನ್ನೂ ಡೀಟೇಲಾಗಿ ನಾನು ರೂಮ್ಗೆ ಹೋಗಿ ಹೇಳ್ತೀನಿ ಬನ್ನಿ. ನಾವು ರೂಮಿಗೆ ಬರ್ಬೇಕಾದ್ರೆ ಈ ಅಕ್ವೇರಿಯಂ ನೋಡಿ ಫುಲ್ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ಹಾಂ, ಈ ವಿಡಿಯೋ ಯಾಕೆ ಮಾಡಿದ ಉದ್ದೇಶ ಅಂದರೆ ನಂಗೆ ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ತಿದ್ರು, ಬ್ರೋ ನೀವು ಎಂಥ ದೊಡ್ಡ ಮಿಸ್ಟೇಕ್ ಮಾಡ್ತಿದ್ದೀರಾ, ಯಾರೋ ಒಬ್ಬರು ನಿಮ್ಗೇನೋ ಒಂದು ಯಾವುದೋ ಹುಡುಗಿ ಫೋಟೋ ಹಾಕಿ ಕೆಳಗಡೆ ನಂಬರ್ ಕೊಟ್ಬಿಡ್ತಾರೆ, ನೀವು ಅವ್ರಿಗೆ ಫೋನ್ ಮಾಡ್ತೀರಾ. ಅವರು ಬಿಹಾರ, ಕೋಲ್ಕತ್ತಾ ಎಲ್ಲೆಲ್ಲೋ ಕೂತಿರ್ತಾರೆ, ಅವರು ಸುಮ್ಮನೆ ನಂಬರ್ ಕೊಟ್ಟಿರ್ತಾರೆ, ನೀವು ಅವರಿಗೆ ಅಡ್ವಾನ್ಸ್ ಅಂತ 500,000 ಪೇ ಮಾಡ್ತೀರಾ. ಯಾರೋ ಫೋಟೋ ಕಳಿಸ್ತಾರೆ, ಅಲ್ಲಿ ಕಳಿಸ್ತಾರೆ, ಇಲ್ಲಿ ಕಳಿಸ್ತಾರೆ ಅಂತ. ಸೊ ಈ ಥರ ತುಂಬ ಜನ ಸ್ಕ್ಯಾಮ್ಸ್ ಆಗಿದ್ದೀರಾ. ಇದೆಲ್ಲ ಬಿಗ್ಗೆಸ್ಟ್ ಸ್ಕ್ಯಾಮು. ಈ ಥರ ಎಲ್ಲ ಯಾರು ಆದಷ್ಟು ಅಮೌಂಟ್ನ ಪೇ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಹುಷಾರಾಗಿರಿ. ನೀವು ಅಬ್ಸರ್ವ್ ಮಾಡಿರ್ಬೋದು ಆ ಸೆಕ್ಯೂರಿಟಿ ಗಾರ್ಡ್ಗಳು ಏನು ಕೇಳಿದ್ರು ಅಂತ, ಅವರೆಲ್ಲ ಲೋಕಲ್ ಇಲ್ಲೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರ್ತಾರೆ. ಸೊ ಈ ಥರದಕ್ಕೆಲ್ಲ ಭಾಳ ಬೀಳಿದಂಗೆ ಹುಷಾರಾಗಿರಿ. ಹ್ಯೂಮನ್ ರಿಲೇಷನ್ಶಿಪ್ ಕಡೆ ವ್ಯಾಲ್ಯೂ ಕೊಡಿ. ನಿಮ್ಗೆ ಯಾವಾಗ ಬ್ಯಾಡ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂದರೆ ನೀವು ಯಾವಾಗ ಕಂಪ್ಲೀಟ್ ಲೋನ್ಲಿ ಆಗಿರ್ತೀರ ಅವಾಗಷ್ಟೇ ಈ ಥರ ಥಾಟ್ಸ್ ಬರುತ್ತೆ. ಈ ಥರ ಥಾಟ್ಸ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಜಾಸ್ತಿ ನಿಮ್ಮ ಫ್ರೆಂಡ್ಸ್ ಜೊತೆ ಸೋಷಿಯಲೈಸ್ ಆಗಿ, ಒಂದು ಸ್ಕಿಲ್ ಕಲೀರಿ, ಜಿಮ್ಗೆ ಹೋಗಿ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಈ ಥರ ಥಾಟ್ಸ್ನೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊಂತೀನಿ. ಎಷ್ಟೋ ಜನ ಸ್ಕ್ಯಾಮ್ಸ್ ಆಗಿರ್ತೀರ, ಅವರೆಲ್ಲ ನಿಮ್ಮ ಸ್ಕ್ಯಾಮ್ನ ಕಮೆಂಟ್ಸ್ ಎಲ್ಲ ಹಾಕಿ ಈ ಥರ ಮುಂದೆ ಯಾರು ಸ್ಕ್ಯಾಮ್ಸ್ನ ಆಗಬೇಡಿ. ಮಾದಿ ಫಸ್ಟ್ ಎಕ್ಸ್ಪೀರಿಯನ್ಸು ಏನು ಅನಿಸ್ತದೆ ಹಿಂಗೆಲ್ಲ ಬಂದು ವೀಡಿಯೋ ಮಾಡಿದ್ದು? ಫಸ್ಟ್ ವೀಡಿಯೋ ಮಾಡಿದ್ದೇಳೆ ಯಾಕಂದರೆ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೆಲ್ಲ ಓಕೆ, ಬಟ್ ಅಲ್ಲಿ ಎಷ್ಟು ಗಾಯ್ಸ್ ಇವನಿಗೆ ಎಷ್ಟು ಸಲ ಹೇಳಿದ್ದೀನಿ ಗೊತ್ತಾ, ವೀಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ನ್ಯಾಚುರಲಾಗಿ ನನ್ನ ಜೊತೆ ಮಾತಾಡ್ತೀಯಲ್ಲ ಆ ಥರ ಮಾತಾಡೋ ಅಂತ. ಇವನು ಹಂಗಲ್ಲ, ಹೈಸ್ ಗಾಯ್ಸ್ ನಾವಿಲ್ಲಿ ಬಂದಿದ್ದೀವಿ, ಇಲ್ಲಿ ಸ್ಟೇ ಆಗಿದ್ದೀವಿ, ಈ ಶಿವಮೊಗ್ಗಕ್ಕೆ ಬಂದಿದ್ದೀವಿ, ಹಂಗೆ ನ್ಯೂಸ್ ಓದಂಗೆ ಗೊತ್ತಾನೆ. ಫುಲ್ ನ್ಯಾಚುರಲಾಗಿ ಮಾತಾಡಬೇಕು. ಅದು ಮಾತಾಡ್ತಾ ಬರುತ್ತೆ. ನಿಮಗೂ ಆಗಲಿ ಸುಮಾರು ಜನಕ್ಕೆ ವೀಡಿಯೋ ಮಾಡ್ಬೇಕಾದ್ರೆ ಆ ಥರ ಫೀಲ್ ಆಗ್ಬೋದು. ಹೆಂಗೆ ಬ್ರೋ ನಾನು ಇಷ್ಟು ಆರಾಮಾಗಿ ಮಾತಾಡ್ತೀನಿ ಅಂದರೆ ಮಾತಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಅದು ನ್ಯಾಚುರಲಾಗಿ ಬರುತ್ತೆ. ಹೇಳ್ರಿ. ಇದು ಏನೋ ಇರ್ಬೋದು, ಬಟ್ ನಾನೇನು ಹೇಳ್ತೀನಿ ಅಂತಂದರೆ ಅಲ್ಲೆಲ್ಲ ಹೋಗಿ ಬಂದ್ವಲ್ಲ ಬಸ್ ಸ್ಟ್ಯಾಂಡಲ್ಲಿ, ಬಟ್ ಅಷ್ಟು ಜನ ನೋಡಿದ್ಮೇಲೆ ನಮ್ಮ ಲೈಫಿಗೆ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಮೋರ್ ಓವರ್ ನನಗಂತೂ ಅವ ಆಂಟಿ ಹೋಗ್ರು ಅಂದಾಗಲೇ ಆಫ್ ಆಗ್ಬಿಟ್ಟಿದ್ದು ಫೀಸ್ ಎಲ್ಲ. ಅದೇನಾಯ್ತಂದರೆ ಒಬ್ರು ಯಾರೋ ಇದ್ದರು, ಕೈಂಡ್ ಆಫ್ ನಾಟ್ ಅ ಮೇಲ್ ನಾಟ್ ಅ ಫೀಮೇಲ್. ಅವ್ರು ಏನು ಮಾಡಿದ್ರು, ನಮ್ಮ ಪಾಡಿ ನಾವು ಹೋಗ್ತಿದ್ವಿ, ನಾವು ಕ್ಯಾಮ್ರಾ ತೆಗಿಯೋ ಟೈಮ್ಗೂ ಅವ್ರು ಹೋಗ್ರಿ ಅನ್ನೋ ಟೈಮ್ಗೂ ಕೊಲ್ಯಾಪ್ಸ್ ಆಯಿತು. ಇವನು ಭಯ ಬಿದ್ದುಬಿಟ್ಟ ಇವನು. ಅಯ್ಯೋ ಹಂಗೆಲ್ಲ ಇರುತ್ತೆ ಸಿಚುವೇಶನ್ನು. ಅವ್ರದ್ದೊಂಥರ ನಮ್ಮದು ಅದನ್ನು ತೋರ್ಸೋಣ ಅಂತಲೇ ನಾವೆಲ್ಲ ಹೋಗಿದ್ದು. ಸೊ ಈ ವಿಡಿಯೋದಲ್ಲಿ ಸುಮಾರು ಕಡೆ ಇದ್ದಾರೆ. ನಿಮ್ಮೇನಾದ್ರು ಅಬ್ಸರ್ವ್ ಮಾಡಿದರೆ ಕಮೆಂಟ್ಸಲ್ಲಿ ಟೈಮಿಂಗ್ ಎಲ್ಲ ಮೆನ್ಷನ್ ಮಾಡಿ. ನಾಳೆ ಒಳ್ಳೊಳ್ಳೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಶಿವಮೊಗ್ಗದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.